ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಂದಿನ ಗಾದೆ ಆಳಾಗಬಲ್ಲವನು ಅರಸನಾಗಬಲ್ಲನು ಎನ್ನುವುದು ಕನ್ನಡದ ಅತ್ಯಂತ ಪ್ರಸಿದ್ಧವಾದ ಗಾದೆ ಮಾತಾಗಿದೆ. ಇದರ ಅರ್ಥವೇನೆಂದರೆ, ಇತರರ ಕಷ್ಟ ಸುಖಗಳನ್ನು ಅರಿತು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಲು ತಿಳಿದುಕೊಂಡವನು ಮಾತ್ರ ಭವಿಷ್ಯದಲ್ಲಿ ಒಬ್ಬ ಉತ್ತಮ ಮತ್ತು ಸಮರ್ಥ ನಾಯಕನಾಗಲು ಸಾಧ್ಯ ಎಂಬುದು ಈ ಗಾದೆಯ ಅರ್ಥ. ಒಬ್ಬ ಉತ್ತಮ ರಾಜ ಅಥವಾ ನಾಯಕನಾಗಲು ಆಡಳಿತ ನಡೆಸುವ ಮುನ್ನ ಕೆಳಮಟ್ಟದ ಮತ್ತು ಜನರ ಸಂಕಷ್ಟಗಳ ಅನುಭವ ಆ ರಾಜನಿಗೆ ಇರಬೇಕು. ಇತರರ ಅಧೀನದಲ್ಲಿ ಕೆಲಸ ಮಾಡಿ ಅವರ ನೋವು ನಲಿವುಗಳನ್ನು ಅನುಭವಿಸಿದಾಗ ಮಾತ್ರ ಆಡಳಿತಕ್ಕೆ ಬಂದಾಗ ಪ್ರಜೆಗಳ ಕಷ್ಟಗಳಿಗೆ ಸ್ಪಂದಿಸಲು ಸಾಧ್ಯವಾಗುತ್ತದೆ. ಕಷ್ಟ ನಷ್ಟಗಳನ್ನು ಕಂಡವನು ಮಾತ್ರ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯ. ಕೇವಲ ಐಷಾರಾಮಿ ಜೀವನ ನಡೆಸಿದವರಿಗೆ ವಾಸ್ತವ ಪರಿಸ್ಥಿತಿ ತಿಳಿಯುವುದಿಲ್ಲ. ಇನ್ನು ತುಂಬ ಸುಲಭವಾಗಿ ಹೇಳಬೇಕು ಅಂದರೆ, ಪರಿಶ್ರಮ, ವಿನಮ್ರತೆ ಮತ್ತು ಜನರೊಂದಿಗಿನ ನಿಕಟ ಒಡನಾಟವೇ ಒಬ್ಬ ನಾಯಕನನ್ನು ಯಶಸ್ವಿಗೊಳಿಸುತ್ತದೆ. ಒಂದು ರಾಜ್ಯಕ್ಕೆ ಅರಸನಾಗಬೇಕು ಎಂದರೆ ಅವರು 64 ವಿದ್ಯೆಗಳಲ್ಲಿ ಪ್ರವೀಣರಾಗಿರಬೇಕು. ಆಳಿನಂತೆ ಕೆಲಸ ನಿರ್ವಹಿಸುವುದು ಕೂಡ ಅದರಲ್ಲಿ ಒಂದು ವಿದ್ಯೆ. ಒಬ್ಬ ರಾಜನು ಸಾಮಾನ್ಯ ಜನರ ಕಷ್ಟ ಸುಖವನ್ನು ಅರ್ಥೈಸಿಕೊಳ್ಳಬೇಕಾದರೆ ಅವರಲ್ಲಿ ಒಬ್ಬನಾಗಿ ಅನುಭವ ಬರಬೇಕು. ಕೆಲಸದವನಾಗಿದ್ದು ಕಷ್ಟಗಳನ್ನು ಕಂಡರೆ ಮತ್ತು ಅನುಭವಿಸಿದರೆ ಮಾತ್ರ ಅವನು ಒಳ್ಳೆಯ ರಾಜನಾಗಬಲ್ಲ. ಸುಖದ ಸುಪ್ಪತ್ತಿಗೆಯಲ್ಲೇ ಇದ್ದು ಬಡವರಿಗೆ ಸಹಾಯ ಮಾಡಬಹುದು, ಆದರೆ ಇದರಿಂದ ನಿಜವಾಗಿಯೂ ಅವರಿಗೆ ಒಳಿತಾಗುತ್ತದೆಯೋ ಇಲ್ಲವೇ ಎನ್ನುವುದು ಅರಸ ತನ್ನ ಅನುಭವಗಳಿಂದ ಮಾತ್ರ ಕಲಿಯಬಹುದು. ಜನಪ್ರಿಯ ರಾಜನಾಗಬೇಕಾದರೆ ಅವನು ಖಂಡಿತ ಮೊದಲು ಸಾಮಾನ್ಯ ಜನರಂತೆ ಜೀವನ ಮಾಡಬೇಕು. ಯಾವುದೇ ಸಣ್ಣ ಸಣ್ಣ ಕೆಲಸವನ್ನು ಮಾಡಿದರೆ ತಮಗೆ ಅಗೌರವವೆಂದು ಭಾವಿಸಬಾರದು. ತಾನು ಮೇಲ್ಮಟ್ಟದವನೆಂದು, ತಾನು ಆ ಕೆಲಸ ಮಾಡಿದರೆ ತನಗೆ ಬೆಲೆ ಕಡಿಮೆಯಾಗುತ್ತದೆಂದು ಭಾವಿಸಬಾರದು. ಆಳಿನಂತೆ ದುಡಿದರೆ ಮಾತ್ರ ರಾಜನಾಗುವ ಅರ್ಹತೆಯನ್ನು ಪಡೆಯಲು ಸಾಧ್ಯ ಎಂದು ಈ ಗಾದೆ ತಿಳಿಸುತ್ತದೆ. ಫ್ರೆಂಡ್ಸ್, ನಿಮಗೂ ಈ ಗಾದೆ ಅರ್ಥ ಗೊತ್ತಾಯ್ತಲ್ವಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.